ಎಸ್. ನಂಗೆ ನಾನು ಒಂದ್ ತಿಂಗಳ ಹಿಂದೆ ಅಂದ್ರೆ 14 ತಾರೀಕು ಮೇಗೆ ಒಬ್ರಿಗೆ ಅಂದ್ರೆ ನನ್ಗೆ ಗೊತ್ತಾಯ್ತು ಒಬ್ರಿಗೆ ಹುಷಾರಿಲ್ಲ, ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಅಂತ. ಹಾಗೆ ರವಿ ಸರ್ಗೆ ಹೇಳಿದೆ. ಅವರು ಹಾಸ್ಪಿಟಲ್ ಇಂದ ಬಂದ ನಂತರ ಕೊಡಿ ಅಂತ ಹೇಳಿದ್ರು, ಕೊಡುವ ಅಂತ. ಹಾಗೆ ಅವರಿಗೆ ಬ್ರೈನ್ ಬ್ರೈನ್ ಅಲ್ಲಿ ಬ್ಲಡ್ ಕ್ಲಾಟ್ ಆಗಿತ್ತು. ಅದು ಕ್ಯೂರ್ ಆಗಿತ್ತು. ನಂತರ ಅವರಿಗೆ ಇದು ಲಿವರ್ ಡ್ಯಾಮೇಜ್ ಮತ್ತೆ ಲಂಗ್ಸ್ ಡ್ಯಾಮೇಜ್ ಅಂತ ಹೇಳಿದ್ರು. ಸೀರಿಯಸ್ ಆಗಿದ್ರು ಸರ್. ಸೀರಿಯಸ್ ಅಂತ ಹೇಳಿದ್ರೆ ಧೈರ್ಯನೇ ಇರ್ಲಿಲ್ಲ ಅಂತ ಹೇಳಿದ್ರು, ನನ್ಗೆ ಗೊತ್ತಾಯ್ತು ಅದು. ಹಾಗೆ ನಾನು ಹೋಗ್ಬೇಕಂತ ಹೇಳಿದ್ರೆ ಬೇಡ ನೀವು ಬರುದು, ಯಾರನ್ನು ಬರ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಹಾಗೆ ನಾನು ಅವರ ಮಗನಿಗೆ ಹೇಳಿ, ಅವ್ರ ಮಗನ ಹತ್ರ ಕೊಟ್ಟು ಕಳಿಸಿದೆ. ಇದು ಹಾಕು, ನೀರೆಲ್ಲ ಸರಿಯಾಗಿ ಕೊಡು ಅಂತ. ಹಾಗೆ ಕೊಟ್ಟೆ. ಈಗ ಮೊನ್ನೆ ಮೊನ್ನೆ ನಂಗೆ 15 ದಿವಸ 15 ದಿವಸ ಆಯ್ತು. ನಾನು ಕೇಳಿದೆ ಹೇಗಾಯ್ತು ಏನಾಯ್ತು ಅಂತ. ಆಗ ಹೇಳ್ತಾ ಇದ್ದಾರನ್ನೇ, ಇಲ್ಲ ಅವರು ಹುಷಾರಾಗಿದ್ದಾರೆ, ಕೆಲ್ಸಕ್ಕೆ ಹೋಗ್ಲಿಕ್ಕೆ ರೆಡಿ ಆಗಿದ್ದಾರೆ. ಈಗ ಒಂದ್ ಕಡೆ ಕೆಲ್ಸ ಅಂದ್ರೆ ಅವರು CA ಇದು ಅಸಿಸ್ಟೆಂಟ್ ಆಗಿದ್ರು. ತುಂಬಾ ವರ್ಷ ಆಯ್ತು ಕೆಲಸ ಇಲ್ಲದೆ. ಈಗ ಅಲ್ಟಿಮೇಟ್ ರಿಸಲ್ಟ್ ಸರ್, ಕೆಲ್ಸಕ್ಕೆ ಹೋಗ್ಲಿಕ್ಕೆ ರೆಡಿ ಆಗಿದ್ದಾರೆ ಸರ್. ಈ ಪ್ರಾಡಕ್ಟ್ ಅನ್ನು ಎಲ್ಲರೂ ಯೂಸ್ ಮಾಡಬೇಕು. ಆ ನಮ್ಗೆ ಕೊಟ್ಟಂತ ಸಾಗರ್ ಜೋಶಿಯವರಿಗೆ ನಾನು ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು ಸರ್.